शुभे भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि ಈ ಪ್ರಪಂಚದಲ್ಲಿ ದೇವರಿರಲಿ ಮಾನವರಿರಲಿ ಹೆಣ್ಣು ಸದಾ ಪುರುಷರ ರಕ್ಷೆಯಲ್ಲೇ ಇರಬೇಕಾಗುತ್ತದೆ. ನನ್ನ ಪತಿ ಈಶ್ವರ ಲೋಕೋದ್ಧಾರ ತಪಸ್ಸು ಧ್ಯಾನದಲ್ಲಿ ಮುಳುಗಿರುತ್ತಾರೆ. ಹಾಗಾಗಿ ನನ್ನ ಕಾವಲಾಗಿ ಒಂದು ಪುತ್ರನನ್ನು ಪಡೆಯಬೇಕು. ಹಾಗಾಗಿ ಈ ಮಣ್ಣಿನಿಂದಲೇ ಒಂದು ಪುತ್ರ ರತ್ನವೊಂದನ್ನು ಪಡೆಯುವ. ದೀರ್ಘಾಯುಷ್ಮಾನ್ ಭವ ಮಗನೇ, ಎಷ್ಟು ಮುದ್ದಾಗಿದ್ದೀಯ. ಅಮ್ಮ, ನಾನ್ಯಾರು? ನನ್ನನ್ನೇಕೆ ಸೃಷ್ಟಿಸಿದ್ದೀರಿ? ಮಗನೇ, ನಿನ್ನಿಂದ ನನಗೆ ಅನೇಕ ಕೆಲಸಗಳಾಗುವುದಿದೆ. ನಾನು ಏನೇ ಹೇಳಿದರೂ ನೀನು ನನ್ನ ಮಾತು ಕೇಳಬೇಕು. ಆಯಿತು ಅಮ್ಮ. ಈಗ ನಾನು ಜಳಕ ಮಾಡಿ ಬರುವೆ. ಯಾರು ಒಳಗೆ ಬರದಂತೆ ನೀ ನನಗೆ ಕಾವಲಾಗಿರಬೇಕು ಕಂದ. ಅಪ್ಪಣೆ ತಾಯಿ. ಇಲ್ಲೇ ಅಮ್ಮನಿಗೆ ಕಾವಲು ಕಾಯುತ್ತಾ ಕುಳಿತಿರುವೆ. ಯಾರೀ ಬಾಲಕ? ಹಿಂದೆಂದೂ ಇವನನ್ನು ನೋಡಿರಲಿಲ್ಲ. ಆದರೂ ನನ್ನ ಮಡದಿಯನ್ನು ನೋಡಲು ಇವನ ಅಪ್ಪಣೆಯೇ? ಯಾರು ಬೇಕಾಗಿದ್ದಾರೆ? ನೀನ್ಯಾರು ಬಾಲಕ? ನಾನು ಪಾರ್ವತಿಯ ಪತಿ ಪರಮೇಶ್ವರ. ಇಲ್ಲಿ ನಿಮ್ಮವರು ಯಾರೂ ಇಲ್ಲ. ನನ್ನ ಮಾತೆಯೊಬ್ಬಳೇ ಒಳಗೆ ಇರುವಳು. ಅವಳ ಅಪ್ಪಣೆ ಇಲ್ಲದೆ ನಾನು ಯಾರನ್ನೂ ಒಳಬಿಡುವುದಿಲ್ಲ. ಎಲೆ ಬಾಲಕನೇ, ನಾನು ಪಾರ್ವತಿಯ ಪತಿ ಎಂದರೂ ನನಗೆ ಇಂಥ ಅಪಮಾನವೇ? ಬಾಲಕ, ಇಷ್ಟು ಅಧಿಕ ಪ್ರಸಂಗ ಮಾತನಾಡಬೇಡ. ಗಣಗಳೇ, ಇವನನ್ನು ಹೊಡೆದು ಹಾಕಿರಿ, ನಂತರ ನಾನು ಬರುತ್ತೇನೆ. ಸಖಿ, ಹೊರಗೇನು ನಡೆಯುತ್ತಿದೆ? ಅಮ್ಮ, ನಿನ್ನ ಮಗ ಶಿವ ಮತ್ತು ಗಣಗಳೊಂದಿಗೆ ಯುದ್ಧ ಮಾಡುತ್ತಿದ್ದಾನೆ. ಏನು? ಅಯ್ಯೋ ಭಗವಂತ, ಇದೇನಾಯಿತು? ಶಿವ, ಈಗ ನಾನೇನು ಮಾಡಲಿ? ಇಲ್ಲ, ನಾನು ನನ್ನ ಸ್ವಂತ ಮಗನಿಗೆ ಕೊಟ್ಟ ಅಧಿಕಾರವನ್ನು ಪರಶಿವನಿಗಾಗಿ ಹಿಂತೆಗೆದುಕೊಳ್ಳುವುದಿಲ್ಲ. ಸ್ವಾಮಿ ಭಗವಂತ, ವಂದಿಸುತ್ತೇನೆ. ಆ ಬಾಲಕ ನಮ್ಮನ್ನು ಒಳಗೆ ಬಿಡಲಿಲ್ಲ, ಮಾತೆಯನ್ನು ನೋಡಕೊಡಲಿಲ್ಲ, ನಮ್ಮೆಲ್ಲರನ್ನು ಹೊಡೆದು ಹಾಕಿದ. ಮಾತೆಯ ಮಗನಂತೇತ. ಏನು? ಅವನು ಪಾರ್ವತಿಯ ಮಗನೇ? ನಾನೇ ಅಲ್ಲಿಗೆ ತೆರಳುತ್ತೇನೆ. ದೇವಿ ಪಾರ್ವತಿ, ಎಲ್ಲಿರುವೆ? ಏಕೆ ಮೌನನಾಗಿರುವೆ? ಈ ಬಾಲಕನು ಎಷ್ಟು ಉದ್ದಟದಿಂದ ವರ್ತಿಸುತ್ತಿದ್ದಾನೆ. ಎಲೆ ಬಾಲಕ, ಬಿಡುದಾರಿ. ನೀವು ಎಷ್ಟೇ ಸಿಡಿಮಿಡಿಗೊಂಡರೂ ಅಂಗಲಾಚಿದರೂ ಕೂಡ ನಾನು ನಿಮ್ಮನ್ನು ಒಳಬಿಡುವುದಿಲ್ಲ. ಮಾತೆ ಆಜ್ಞೆ ಮಾಡಿದ್ದಾರೆ, ನಾನು ಅದನ್ನು ಪಾಲಿಸುವೆ ಅಷ್ಟೇ. ಹೋಗಿ, ನೀವು ನಂತರ ಬನ್ನಿ. ಎಲೆ ಬಾಲಕನೇ, ಎಷ್ಟು ಸೊಕ್ಕು ನಿನಗೆ! ಗಣಗಳೇ, ಇವನನ್ನು ಹೊಡೆದು ಹೊರಹಾಕಿರಿ.
ಈಗ ನಾನು ಸ್ವತಃ ಯುದ್ಧಕ್ಕೆ ನಿಲ್ಲುತ್ತೇನೆ. ಬಾಲಕ, ನಾನು ತ್ರಿಮೂರ್ತಿಗಳಲ್ಲಿ ಒಬ್ಬ, ಶಿವ, ಈಶ್ವರ, ಪರಮೇಶ್ವರ. ಈ ಮಾತನ್ನು ತಿಳಿದುಕೊಂಡು ನನ್ನನ್ನು ದಾರಿ ಬಿಟ್ಟುಕೊಡು, ಇಲ್ಲದಿದ್ದರೆ ಅನರ್ಥಕ್ಕೆ ಕಾರಣವಾಗುವೆ. ಈಶನಂತೆ ಈಶ, ನೋಡೇ ಬಿಡೋಣ. ನೀವು ವಿಜಯವಾಗುವಿರೋ ಅಥವಾ ಮಾತೆಯ ಆಶೀರ್ವಾದವಿರುವ ನಾನು ಗೆಲ್ಲುವೆನು. ಬನ್ನಿ ಯುದ್ಧಕ್ಕೆ. मन्निनादवड्डमर्वयं चकार चण्डताण्डवं तनोतु नः शिव शिव शिव. ಮಾತೆ, ಅಯ್ಯೋ ಮಗನೇ, ಇದೇನಾಗಿ ಹೋಗಿತ್ತು? ಕಂದ 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 ಕಂದ. ಶಿವ, ನನ್ನ ಮಗನನ್ನು ಕೊಂದು ಬಿಟ್ಟಿರಲ್ಲ. ನಿಮ್ಮ ಈ ತಪ್ಪನ್ನು ನಾನು ಎಂದಿಗೂ ಕ್ಷಮಿಸಲಾರೆ. ನನ್ನ ಮಗನನ್ನು ಬದುಕಿಸಿಕೊಡಿ ಸ್ವಾಮಿ. ಪ್ರಿಯೆ ಪಾರ್ವತಿ, ದುಃಖಿತ ಪಡಬೇಡ. ಈ ಅನರ್ಥವು ತಿಳಿಯದೇ ಆಗಿದೆ. ಗಣಗಳೇ, ಉತ್ತರ ದಿಕ್ಕಿನಲ್ಲಿ ತಡೆಮಾಡಿ ಮರೆದುಕೊಂಡ ಯಾವುದೇ ಪ್ರಾಣಿಯ ಶಿರವನ್ನು ಕಡೆದು ತನ್ನಿರಿ. ಆಯ್ತು ಸ್ವಾಮಿ. सदावसन्तं विरारविन्दे भवं भवानी सहितं नमामि. मन्दारमाला गलितालकारे कपालमालाङ्कितसुन्दराय वीराम्बराय च दिगम्बराय. सदावसन्तं विरारविन्दे भवं भवानी सहितं नमामि. मन्दारमाला गलितालकारे कपालमालाङ्कितसुन्दराय वीराम्बराय. सदावसन्तं विरारविन्दे भवं भवानी सहितं नमामि. मन्दारमाला गलितालकारे ಕಪಾಲಮಾಲಾಂಕಿತಸುಂದರಾಯ ವೀರಾಂಬರಾಯ ಚ ದಿಗಂಬರಾಯ. ಮಗನೇ, ಎಷ್ಟು ಮುದ್ದಾಗಿದ್ದೀರಿ. ಮಾತೆ, ನನಗೇನಾಯಿತು? ಈತ ಯಾರು? ಇವರು ನಿನ್ನ ಪಿತಾಶ್ರೀ. ನಮಸ್ಕರಿಸು ಕಂದ. ಗಣೇಶ, ನೀನು ನಮ್ಮ ಮುದ್ದು ಕುಮಾರ. ಇಂದಿನಿಂದ ಜಗತ್ತಿನಲ್ಲಿ ಯಾವುದೇ ಒಳ್ಳೆಯ ಕೆಲಸ ಮೊದಲು ನಿನ್ನನ್ನು ಪೂಜಿಸುತ್ತಾರೆ. ನೀನು ಇಂದಿನಿಂದ ಪ್ರಥಮ ಪೂಜಿತ. ಆಯಿತು ಪಿತಾಶ್ರೀ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि